ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ಇವತ್ತು ನಾವು ಮೈಸೂರಿಗೆ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಚಾರ್ವಿ ಬರ್ಡೇ ಕೂಡ ಹೌದು. ಸೊ ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಅಂತ ಹೊರಟಿದ್ವಿ. ಬ್ಯಾಂಗ್ಳೂರಿಂದ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ. ನಮ್ಮ ಮಾವನ ಮಗಳು ಕೂಡ ಬಂದಿದ್ಲು. ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಮಕ್ಕಳನ್ನ ಕರ್ಕೊಂಡು ಎಲ್ಲೂ ಕೂಡ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಚಾರ್ವಿ ಬರ್ಡೇ ಇದ್ದಿದ್ದರಿಂದ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಹೊರಗಡೆ. ಹಾಗೇನೆ ಅವಳು ಬೀಚು, ವಾಟರ್ ಗೇಮ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಬೀಚ್ ಅಂತ ಪ್ಲ್ಯಾನ್ ಮಾಡೋದಾಗಿದ್ರೆ ನಮ್ಮ ಮಾವನ ಮನೆಯೇ ಇದೆ ಉಡುಪಿಯಲ್ಲಿ. ಸೊ ನಾವು ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಬ್ಯಾಂಗ್ಳೂರಿಂದ ನಾವು ಉಡುಪಿಗೆ ಹೋಗೋಷ್ಟೊತ್ತಿಗೆ ಈ ಮಕ್ಕಳನ್ನ ಕರ್ಕೊಂಡವ್ರು ಸುಸ್ತಾಗ್ಬಿಡ್ತಾರೆ. ಸೊ ನಾವು ಈ ಸಲ ಮೈಸೂರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಊರಿಗೆ ಹೋಗೋಷ್ಟೊತ್ತಿಗೆ ಮಕ್ಕಳು ಸುಸ್ತಾಗ್ತಾರೆ, ಇನ್ನೂ ಡಬಲ್ ಡಿಸ್ಟೆನ್ಸ್ ಆಗೋಗ್ಬಿಡುತ್ತೆ. ಅದಕ್ಕೆ ಈ ಸಲ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕೆಂದರೆ ಝೂ ಹಾಗೇನೆ ವಾಟರ್ ಪಾರ್ಕ್ ಇದೆಯಲ್ಲ, GRS, ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು. ಹಾಗೆಯೇ ನಮ್ಮ ಮಾವನ ಮಗಳನ್ನ ಮಳವಳ್ಳಿಯಿಂದ ಪಿಕಪ್ ಮಾಡ್ಕೊಂಡ್ವಿ. ಅವಳು ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಎರಡು ಮಕ್ಕಳು ಕೂಡ ಕಾಲೆಲ್ಸಿದ ತಕ್ಷಣ ಎಚ್ಚರಿಕೆ ಆಗ್ಬಿಟ್ರು. ಒಳ್ಳೆ ಹಕ್ಕಿ ಮರಿಗಳ ಥರ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಚಾರ್ವಿ, ಚಶ್ವಿ ಇಬ್ಬರು ಕೂಡ ನನ್ನ ಜೊತೆನೇ ಕೂರಬೇಕು. ನಾನು ಹಿಂದೆ ಕೂತ್ಕೊಂಡ್ರೆ ಹಿಂದೆ ಕೂರ್ತಾರೆ, ಮುಂದೆ ಕೂತ್ರೆ ಮುಂದೆ ಕೂರ್ತಾರೆ. ಅಮ್ಮ ಎಲ್ಲಿ ಕೂರ್ತಾರೋ ಚಾರ್ವಿ ಅಂತೂ ಅಲ್ಲಿ ಇರಲೇಬೇಕು. ಅಲ್ಲಿ ಪ್ಲೇಸ್ ಇಲ್ಲ ಕಣೋ ಅಂದರೂ ಸರಿ, ಅಲ್ಲೆಲ್ಲಾದ್ರೂ ಸೈಡಲ್ಲಾದರೂ ಕೂತ್ಕೊಬಿಡ್ತಾಳೆ ನನ್ನ ಪಕ್ಕದಲ್ಲಿ. ಫಸ್ಟು ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಮ್ಮನೂ ಕೂಡ ಬೇಗ ಬಂದಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಈ ಸಲ ಅಮ್ಮನೂ ಕೂಡ ಬರೋಕ್ಕೆ ಹೇಳಿದ್ವಿ. ಯಾಕೆ ಅಂದರೆ ವಾಟರ್ ಪಾರ್ಕಿಗೆಲ್ಲ ಹೋದರೆ ಚಶ್ವಿನ ನೋಡ್ಕೊಳಕ್ಕೆ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ಬರೋಕ್ಕೆ ಹೇಳಿದ್ವಿ. ಹಾಗೇನೇ ಅವರು ಚಾಮುಂಡೇಶ್ವರಿ ಟೆಂಪಲ್ ಎಲ್ಲ ನೋಡಿರಲಿಲ್ಲ. ಆದರೆ ಅವ್ರಿಗೆ ಬಸ್ಸೇ ಮಿಸ್ ಆಗಿಬಿಟ್ಟು ಲೇಟ್ ಆಗಿಬಿಡ್ತು. ಸೊ ನಾವು ಫಸ್ಟು ಹೋದ್ವಿ ಟೆಂಪಲ್ಗೆ. ಆಮೇಲೆ ನೋಡೋಣ ಅಮ್ಮ ಎಷ್ಟೊತ್ತಿಗೆ ಬರ್ತಾರೆ, ಅದ್ರ ಮೇಲೆ ಬೇಗ ಬೇಗ ದರ್ಶನ ಆಗುತ್ತಲ್ವ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಫಾರ್ ದ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ನಾನು ಯಾವತ್ತೂ ಇಲ್ಲಿ ಟೆಂಪಲ್ ನೋಡೇ ಇರಲಿಲ್ಲ. ಇವತ್ತಂತೂ ತುಂಬಾ ಟ್ರಾಫಿಕ್ ಇತ್ತು. ಎಷ್ಟು ಅಂದರೆ ಆ ರೋಡ್ ಮಧ್ಯದಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ನಾವಲ್ಲಿ ಟೆಂಪಲ್ನ ತಲುಪೋ ಅಷ್ಟೊತ್ತಿಗೆ 9:45 ಎಲ್ಲ ಆಗೋಯ್ತು. ಸೊ ಅಲ್ಲಿ ತುಂಬಾ ರಶ್ ಇತ್ತು ಇವತ್ತು. ಮತ್ತು ಹೇಗೆಂದರೆ ನಾವು 200 ರುಪೀಸ್ದು ಲೈನಲ್ಲಿ ಹೋಗಿದ್ದು. ಆವಾಗ ಫಸ್ಟಿಗೆ ನೋಡುವಾಗ ಅಷ್ಟು ಜನ ಇದ್ದಾರೆ ಅಂತ ಅನ್ನಿಸ್ಲಿಲ್ಲ. ಹೋಗಿ ಲೈನಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಷ್ಟೊತ್ತಾದರೂ ಮೂವೇ ಆಗ್ತಾಯಿಲ್ಲ. ನಾವು ಒಂದು 3 ಅವರ್ಸ್ ನಿಂತಿರ್ಬೋದು ಅಂತ ಅನಿಸುತ್ತೆ. ತಿಂಡಿನೂ ಕೂಡ ಮಾಡಲಿಲ್ಲ. ಫಸ್ಟ್ ದರ್ಶನ ಮಾಡ್ಕೊಬಿಡೋಣ ಬೇಗ ಆಗುತ್ತಲ್ಲ ಅಂತ. ಆಮೇಲೆ ಲೈನ್ ನಿಂತ್ಮೇಲೆ ಗೊತ್ತಾಯಿತು, ಅಯ್ಯೋ ಏನಪ್ಪ ಇದು ಇಷ್ಟು ಅಂತ. ವಾಪಸ್ ಬರುವಾಗೂ ಇಲ್ಲ, ಏನೂ ಇಲ್ಲ. ಆಮೇಲೆ ಅಲ್ಲೇ ಫ್ರೂಟ್ಸ್ ಎಲ್ಲ ಮಾರ್ತಾಯಿದ್ರು. ಸೊ ನಾವು ಅಲ್ಲೇ ತೊಗೊಂಡು ತಿಂದ್ವಿ. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಇಲ್ಲಾಂದರೆ ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು ನಮಗಂತೂ. ಒಂದು ನಿಮಿಷಕ್ಕೂ ಕೂಡ ಜನಗಳು ಜಾಸ್ತಿ ಆಗ್ತಾಯಿದ್ರು. ನೀವೇ ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ರಶ್ ಇದೆ ಅಂತ. ಎಲ್ಲ ಒಂದೇ ಒಂದೇ ಅಲ್ಲ, 50 ಆ ಕಡೆ ಕಳಿಸ್ತಾರೆ, 200 ಈ ಕಡೆ ಕಳಿಸ್ತಾರೆ. ಎಲ್ಲಿ ಅದು ಇಟ್ಕೋ. ನಾವಿನ್ನೇನು ಅರ್ಧ ಲೈನಲ್ಲಿ ಇದ್ದೀವಿ ಅನ್ನೋಷ್ಟೊತ್ತಿಗೆ ಅಮ್ಮ ಮೈಸೂರಿಗೆ ಬಂದಾಯಿತು. ಈಗ ನಾವು ಏನು ಮಾಡೋದಂತಲೇ ಗೊತ್ತಿಲ್ಲ. ನಾವಿನ್ನೂ ಎಷ್ಟೊತ್ತಾಗುತ್ತೆ ಅಂತಲೂ ಗೊತ್ತಾಗಿಲ್ಲ. ಆಮೇಲೆ ನಾವು ಅಮ್ಮಂಗೆ ಒಂದು ಐಡಿಯಾ ಹೇಳಿದ್ವಿ. ಅಲ್ಲಿಂದ ಬಸ್ ಬರ್ತಾ ಇರುತ್ತಲ್ವ, ಬಸ್ ಸ್ಟ್ಯಾಂಡಿಂದ ನೀವು ಹತ್ಕೊಂಡು ಬನ್ನಿ ಅಮ್ಮ, ನಮ್ಮ ಮುಗ್ಗಿ ಅಷ್ಟೊತ್ತಿಗೆ ಆಗಬಹುದು. ಆಮೇಲೆ 1000 ರುಪೀಸ್ದು ಲೈನ್ ಒಂದಿರುತ್ತೆ, ಅದಾದರೆ 5 ಮಿನಿಟ್ಸ್ಗೆ ಆಗೋಗುತ್ತೆ ಅಂದರು. ಸೊ ನಾವು ಆ ಥರ ಮಾಡೋಣ ಅಂತ ಅಮ್ಮನ ಬರೋಕ್ಕೆ ಹೇಳಿದ್ವಿ. ನಮ್ಮ ದರ್ಶನ ಮುಗಿದಿದ್ದಕ್ಕೂ ಅಮ್ಮ ಬಂದಿದ್ದಕ್ಕೂ ಸರಿ ಆಯಿತು. ಅಮ್ಮನ 1000 ರುಪೀಸ್ ಟಿಕೆಟಲ್ಲಿ ಒಳಗೆ ಕಳಿಸಿದ್ವಿ. ಅಮ್ಮ ಹೀಗೋದ್ರು ಹಾಗೆ ಬಂದರು. ಅಮ್ಮ ಒಳಗೋದ ತಕ್ಷಣ ಆರತಿ ಆಗ್ತಾ ಇತ್ತಂತೆ, ಮಹಾಮಂಗಳಾರತಿ. ಅದು ಕೂಡ ಅಮ್ಮಂಗೆ ತುಂಬ ಖುಷಿಯಾಗಿದೆ. ನಾನು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಬಿಡು, ದೇವ್ರು ನೋಡಬೇಕು ಅಂತ ಇತ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾ ಇದ್ರು. ಪೊಲೀಸ್ ಇರ್ತಾರೆ, ಚಾರ್ವಿ ಹಿಂದೆ ಕೂತ್ಕೋ. ಅಂತೂ ಇಂಥ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೊರಟ್ವಿ. ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಆದರೂ ಕೂಡ ಮೈಸೂರು ಚಾಮುಂಡಿ ಟೆಂಪಲ್ ನೋಡೋಕ್ಕೆ ಬಂದಮೇಲೆ ನಂದಿನೂ ಕೂಡ ನೋಡಬೇಕಲ್ವಾ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಇಡೀ ಮೈಸೂರೇ ಕಾಣಿಸ್ತಾ ಇತ್ತು. ಅರಮನೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಕಾಣಿಸ್ತಾ ಇತ್ತು. ತುಂಬ ಖುಷಿ ಆಯಿತು ಮೇಲಿಂದ ನೋಡಿ. ಜನಗಳಂತೂ ತುಂಬ ರಶ್ ಇದ್ರು. ನಾವು ಫೋಟೋಸ್ ತಗೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಅಂತೂ ಇಂತೂ ಕೊನೆಗೆಲ್ಲ ಒಟ್ಟಿಗೆ ನಿಂತ್ಕೊಂಡು ಒಂದು ಫೋಟೋಸ್ ಎಲ್ಲ ತಗೊಂಡ್ವಿ.
ಆಮೇಲೆ ಸ್ವಲ್ಪ ಅಲ್ಲೇ ವೆಯ್ಟ್ ಮಾಡಿ ಏನಾದರೂ ಸ್ವಲ್ಪ ತಿಂದ್ಕೊಂಡು ಹಾಗೆಯೇ ನಾವು ಹೊರಟಿದ್ದೆ ಹನುಮಂತು ಪಲಾವ್ ಇದೆಯಲ್ವ ಅದಕ್ಕೆ. ನಾವು ತುಂಬ ದಿವಸ ಮೈಸೂರಿಗೆ ಹೋದರೆ ಅಲ್ಲೇ ಊಟ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ವಿ. ಅಂತ ಗೂಗಲಲ್ಲಿ ಅದನ್ನ ಹುಡ್ಕೊಂಡು ಅಲ್ಲೇ ಹೋಗಿ ಊಟನೂ ಕೂಡ ಮಾಡಿದ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ರಶ್ ಇತ್ತು. ಅಲ್ಲಿ ಪಾರ್ಕಿಂಗಿಗೆ ಸಮಸ್ಯೆ, ಅದಕ್ಕೋಸ್ಕರನೇ ಸುಮಾರು ಹೊತ್ತು ಅಲ್ಲೇ ರೌಂಡ್ ಹಾಕಿದ್ವಿ. ಅಂತೂ ಕೊನೆಗೊಂದು ಪ್ಲೇಸ್ ಸಿಕ್ತು. ಚಂದು ಅಲ್ಲಿ ಕಾರ್ ನಿಲ್ಸಿದ್ರು, ನಾವು ಸೀದಾ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಪ್ಲಾನ್ ಇದ್ದಿದ್ದು ಝೂಗೆ ಹೋಗಬೇಕು ಅಂತ. ಮಳೆ ಬೇರೆ ಬರೋ ಥರ ಇತ್ತು, ತುಂಬಾ ಮೋಡ ಆಗಿತ್ತು. ಝೂ ನೋಡಾದ್ಮೇಲೆ ನಮ್ಮ ಪ್ಲಾನ್ ಇದ್ದಿದ್ದು ಮೈಸೂರು ಅರಮನೆ ನೋಡಬೇಕು ಅಂತ. ಬಟ್ ಅದಾಗಲೇ ಇಲ್ಲ, ಯಾಕೆಂದರೆ ಇಲ್ಲೇ ಲೇಟ್ ಆಗೋಯ್ತು. ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡಿ.